ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಮಾಡಬೇಕಾಗಿರುವ ಪ್ರಕ್ರಿಯೆ ಇದು, ಅವರೇ ಮಾಡಿದ್ದಾರೆ. ಯಾಕೋ ತೋರ್ತಾಯ್ತು ಅಂದ್ಮೇಲೆ ಮಂಡ್ಯನೂ ತಪ್ಪಿಲ್ಲ ಕಣಲ್ಲಿ. ಯಾರು ಯಾವ್ದು ಗೊತ್ತಾಗಿಲ್ಲ ಮುಂದೆ ಹೋದ್ರಾ? ಮೇಡಮ್ ಹೋಗಿ ಅದನ್ನು ನಾವು ಸಲ್ಲಿಸಿ ಮುಂದಿನ ಸರ್ಕಾರ ನಾವು ರಚನೆ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಸಂಪುಟದಲ್ಲಿ ಬರಬೇಕು, ಯಾರ್ಯಾರು ಏನೇನಾಗಬೇಕು ಅಂತ ತೀರ್ಮಾನ ಹೈಕಮಾಂಡಲ್ಲಿ ಮಾಡ್ತಾರೆ. ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ರಣದೀಪ್ ಅವರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗುತ್ತೆ. ಅದನ್ನು ಕೂಡ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಅದಕ್ಕೆಲ್ಲ ನಾವು ಹೋಗ್ತೀವಿ. ಸಿಎಂ ಜೊತೆಗೆ ಇತರ ಸಚಿವರ ಪ್ರಮಾಣವಚನ ಮಾಡಬೇಕು ಎಲ್ಲನೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದು ಫೇಸ್ 1 ಮಾಡ್ತಾರಾ, 2 ಫೇಸಲ್ಲಿ ಮಾಡ್ತಾರಾ, ಅಥವಾ ಎಲ್ಲನೂ ಒಟ್ಟಿಗೆ ಮಾಡ್ತಾರಾ ಅಂದ್ಬಿಟ್ಟು ಅದು ಯಾವುದೇ ರೀತಿಯಾದಂಥ ಚರ್ಚೆ ಡೆಲ್ಲಿನಲ್ಲಿ ನಡೆದಿಲ್ಲ. ಈಗ ಈ CLP ಸಭೆ ಆದಮೇಲೆ ಅವೆಲ್ಲ ತೀರ್ಮಾನ ತಗೋತಾರೆ. ಥ್ಯಾಂಕ್ ಯು. ಶಾಸಕರ ಪರೇಡು ಅಂತಿಮವಾಗಿ ಆ ದಿನ ಬಂದುಬಿಟ್ಟಿದೆ. ವಾಟ್ ಯುವರ್ ರಿಯಾಕ್ಷನ್ಸ್? ಈಗ ಪರೇಡ್ ಅಂತ ಏನಿಲ್ಲ, ಶಾಸಕ ಮಿತ್ರರು ಆಗಿಂದಾಗೆ ಸೇರ್ತಿದ್ದೋ ಅದು ಬೇರೆ ರೀತಿ ಬಿಂಬದ ಆಗಿತ್ತು. ಬಟ್ ಇವತ್ತು ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ವಿದ್ಯಾರ್ಥಿ ಜೀವನದಿಂದ 45 ವರ್ಷಗಳ ಕಾಲ ಭಾಳಷ್ಟು ಪ್ರಾಮಾಣಿಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಒತ್ತಡಗಳು ಬಂದರೂ ಕೂಡ ಅವ್ರು ಯಾವುದಕ್ಕೂ ಹೆದರದೆ ಮಣಿದೇನೆ ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಏನಾದರೂ ನಾನು ಸೇವೆ ಮಾಡಬೇಕು ಅನ್ನುವಂಥ ಹಠ ತೊಟ್ಟು ಪಕ್ಷದಲ್ಲಿ ಇವತ್ತು ಈ ಇಂದಿನವರೆಗೂ ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ ಹಲವಾರು ಇಲಾಖೆಗಳನ್ನ ನಿರ್ವಹಿಸಿ ಇವತ್ತು ಮುಖ್ಯಮಂತ್ರಿ ಆಗಿ ಆಯ್ಕೆಯಾಗಿದ್ದಾರೆ. ನಾನು ತುಂಬು ಹೃದಯದಿಂದ ವೈಯಕ್ತಿಕವಾಗಿ ಮತ್ತು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಏನು ಹಿಂದೆ 23ರಲ್ಲಿ ಸಿದ್ದರಾಮಯ್ಯನವರು ಅವರು ಎಲ್ಲ ಸೇರಿ ಭಾಳಷ್ಟು ದೊಡ್ಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.